ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಯಾರೆಲ್ಲ ನನ್ನ ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಬಟನ್ ಒತ್ತುವ ಮುಖಾಂತರ ಯಾವತ್ತೂ ಕೂಡ ನನ್ನ ವಿಡಿಯೋಗಳಿಗೆ ನೋಟಿಫೈ ಆಗಿ. ಸೊ ಅಗೇನ್ ಇವತ್ತು ಕೂಡ ಕರ್ನಾಟಕ ಆರ್ಥಿಕ ಸಮೀಕ್ಷೆ 2023-24 ಲಾಸ್ಟ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ. ಹಾಗೆ ಇದು 12ನೇ ಒಂದು ವಿಡಿಯೋ ಆಗಿದೆ. ಆಲ್ರೆಡಿ 11 ವಿಡಿಯೋಗಳನ್ನು ಕೂಡ ನಾವು ಮಾಡಿದ್ವಿ. ಸೊ ಹಾಗಾಗಿ ಅದನ್ನು ನೀವು ಆಕ್ಸೆಸ್ ಮಾಡ್ಕೋಬೇಕು ಅನ್ಕೊಂಡ್ರೆ ಈ ಒಂದು ವಿಡಿಯೋದ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮಗೆ ಸಿಗುತ್ತೆ. ಓಕೆ, ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್. ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಭಾರತ ಕೌಶಲ್ಯ ಅಭಿವೃದ್ಧಿ 2023 ಅಥವಾ ಇಂಡಿಯಾ ಸ್ಕಿಲ್ ರಿಪೋರ್ಟ್ ಆಫ್ 2023 ಇದನ್ನ ಯಾರು ಪ್ರಕಟ ಮಾಡ್ತಾರೆ ಅಂತ ಕ್ವಶನ್ ಕೇಳಿದ್ದಾರೆ. ಆಪ್ಷನ್ ಎ ಅಲ್ಲಿದೆ ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಅಥವಾ ಶಾರ್ಟ್ಕಟ್ ಆಗಿ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ದ ಟೆಕ್ನಿಕಲ್ ಎಜುಕೇಶನ್ ಅಂತ ಕರೀತಾರೆ. ಅದೇ ರೀತಿ ಆಪ್ಷನ್ ಬಿ ಅಲ್ಲಿ ಬಂದು ಭಾರತೀಯ ಉದ್ಯಮದ ಒಕ್ಕೂಟ ಅಥವಾ ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಆಪ್ಷನ್ ಸಿ ಅಲ್ಲಿ ಭಾರತೀಯ ವಿಶ್ವವಿದ್ಯಾಲಯಗಳ ಸಂಘಗಳು ಅಥವಾ ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟೀಸ್ ಅಂತಿದೆ. ಆಪ್ಷನ್ ಡಿ ಅಲ್ಲಿ ಮೇಲ್ನ ಎಲ್ಲ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಭಾರತ ಕೌಶಲ್ಯ ವರದಿ ಅಥವಾ ಇಂಡಿಯಾ ಸ್ಕಿಲ್ ರಿಪೋರ್ಟ್ ಆಫ್ 2023 ಅನ್ನ ಪಬ್ಲಿಷ್ ಮಾಡುವಂತ ಸಂಸ್ಥೆಗಳು ಯಾವ್ದು ಅಂದ್ರೆ ಗೊತ್ತಿರಬೇಕದು. ಇಲ್ಲಿ ಕೊಟ್ಟಿರುವಂತ ಎಲ್ಲ ಸಂಸ್ಥೆಗಳು ಕೊಡ್ಕೊಂಡು ಏನ್ ಮಾಡ್ತಾರೆ ಆಕ್ಚುಲಿ ಈ ಒಂದು ಇಂಡಿಯಾ ಸ್ಕಿಲ್ ರಿಪೋರ್ಟ್ ಅಥವಾ ಭಾರತ ಕೌಶಲ್ಯ ವರದಿ ಅನ್ನುವಂತ ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ ಮೇಲೆ ಎಲ್ಲವೂ ಕೂಡ ಸರಿಯಾದಂತ ಒಂದು ಉತ್ತರವಾಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೋಡಿ ನಮ್ಗೆ ಇದನ್ನ ಸರ್ವೆದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಏನಂದ್ರೆ ಇಂಡಿಯಾ ಸ್ಕಿಲ್ ರಿಪೋರ್ಟ್ ಆಫ್ 2023 ಪ್ರಕಾರ ಅಂದ್ರೆ ಆಕ್ಚುಲಿ ಭಾರತ ಇದೆಯಲ್ಲ ಅದೇನಂತಂದ್ರೆ ದೇಶದಲ್ಲಿ ಅತ್ಯುನ್ನತ ಉದ್ಯೋಗಾವಕಾಶವನ್ನು ನೀಡುವಂತ ರಾಜ್ಯದಲ್ಲಿ ಏನಂತಂದ್ರೆ 6ನೇ ಸ್ಥಾನ ಪಡ್ಕೊಂಡಿದೆ. ಯಾವ್ದ್ರಲ್ಲಿ? ಅದು ಇಂಡಿಯನ್ ಸ್ಕಿಲ್ ರಿಪೋರ್ಟ್ ಅಲ್ಲಿ. ಹಾಗಾಗಿ ನಮ್ಗೆ ಈ ಒಂದು ಟಾಪಿಕ್ ಅಥವಾ ಈ ಒಂದು ಕ್ವಶನ್ ಇಂಪಾರ್ಟ್ ಆಗ್ತಾ ಹೋಗುತ್ತೆ. ನೋಡಿ, ಸೊ ಹಾಗಾಗಿ ಏನಂದ್ರೆ ಈ ಒಂದು ಇಂಡಿಯನ್ ಸ್ಕಿಲ್ ರಿಪೋರ್ಟ್ ಅನ್ನ ಯಾರು ಪಬ್ಲಿಷ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಇದನ್ನ ಪಬ್ಲಿಷ್ ಮಾಡುವಂತವರು ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ದ ಟೆಕ್ನಿಕಲ್ ಎಜುಕೇಶನ್, ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ, ಅದ್ರ ಜೊತೆಗೆ ಅಸೋಸಿಯೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ ಏನ್ ಮಾಡ್ತಾರೆ ಆಕ್ಚುಲಿ ಈ 3 ಸಂಸ್ಥೆಗಳು ಕೊಡ್ಕೊಂಡು ಪ್ರತಿ ವರ್ಷ ಏನ್ ಮಾಡ್ತವೆ ಅಂದ್ರೆ ಈ ಒಂದು ಇಂಡಿಯಾ ಸ್ಕಿಲ್ ರಿಪೋರ್ಟ್ ಅಥವಾ ಭಾರತ ಕೌಶಲ್ಯ ವರದಿಯನ್ನ ಪಬ್ಲಿಷ್ ಮಾಡ್ತಾ ಹೋಗುತ್ತೆ. ಓಕೆನಾ? ಸೊ ಹಾಗೆ ನಮ್ಮ ಕರ್ನಾಟಕ ಅಂತಂದ್ರೆ ಆಕ್ಚುಲಿ 6ನೇ ಸ್ಥಾನದಲ್ಲಿ ಇದೆ ಅಂತ ಹೇಳ್ತೀವಿ. ಜೊತೆಗೆ ನೋಡಿ ಇದೇನಂದ್ರೆ ಆಕ್ಚುಲಿ ಇದು SDG 8 ಅನ್ನ ಕೂಡ ಸ್ಯಾಟಿಸ್ಫೈ ಮಾಡುತ್ತೆ. ಏನಾಗುತ್ತೆ SDG 8 ಅಂದ್ರೆ ಡಿಸೆಂಟ್ ವರ್ಕ್ ಅಂಡ್ ಎಕನಾಮಿಕ್ ಗ್ರೋತ್ ಅಂತ ಕರೀತಾರೆ. ಹೌದಾ? ಅದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ 8 ಅನ್ನ ಕೂಡ ಇದು ರೀಚ್ ಮಾಡಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತೀವಿ. ಸೊ ಹಾಗಾಗಿ ನಮಗೆ ಇಲ್ಲಿ ಆಪ್ಷನ್ ಡಿ ಏನಂದ್ರೆ ಇಲ್ಲಿ ಕೊಟ್ಟಿರುವಂತ ಎಲ್ಲಾ ಸಂಸ್ಥೆಗಳು ಕೂಡ ಆಕ್ಚುಲಿ ಕೊಡ್ಕೊಂಡು ಈ ಒಂದು ಭಾರತೀಯ ಕೌಶಲ್ಯ ವರದಿಯನ್ನ ಪಬ್ಲಿಷ್ ಮಾಡುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಕರ್ನಾಟಕದಲ್ಲಿ ಸಾರ್ವಜನಿಕ ವಿದ್ಯುತ್ ಉತ್ಪಾದನೆಯನ್ನ ನಿರ್ವಹಿಸುವ ಕೆಳಗಿನ ಸಂಸ್ಥೆ ಯಾವ್ದಂತ ಕೇಳಿದ್ದಾರೆ. ಹೌದಾ? ಅಂದ್ರೆ ವಿಚ್ ಆಫ್ ದ ಫಾಲೋವಿಂಗ್ ಬಾಡಿ ಮ್ಯಾನೇಜಿಂಗ್ ದ ಪಬ್ಲಿಕ್ ಪ್ರೊಡಕ್ಷನ್ ಆಫ್ ದ ಎಲೆಕ್ಟ್ರಿಸಿಟಿ ಇನ್ ಕರ್ನಾಟಕ ಅಂತ ಕೇಳಿದ್ದಾರೆ. ಇಲ್ಲಿ ನಮಗೆ KPCL ಅಂತ ಕೊಟ್ಟಿದ್ದಾರೆ, ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ KPTCL, ಹೌದಾ? KPCL ಅಂತಿದೆ. ಅದೇ ರೀತಿ ಕರ್ನಾಟಕ ಪವರ್ ಟ್ರಾನ್ಸ್ಪೋರ್ಟೇಷನ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತಿದೆ. ಅದೇ ರೀತಿ ಎಸ್ಕಾಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಡಿ ಅಲ್ಲಿ ಮೇಲ್ನೇ ಎಲ್ಲ ಅಂತ ಕೊಟ್ಟಿದ್ದಾರೆ. ಅಂದ್ರೆ ನೋಡಿ ಈ ಪಬ್ಲಿಕ್ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ಸ್ ಅನ್ನ ಯಾರು ಮಾಡ್ತಾರೆ ಅಂತಂದ್ರೆ ಆಕ್ಚುಲಿ ಅದು ಮಾಡುವಂತದ್ದು KPCL ಆಗಿದೆ. ಹೌದಾ? ನೋಡಿ ಹೆಸರಲ್ಲಿ ಇದೆ ನಮಗೆ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಇದೆಯಲ್ಲ, ಇದೇನ್ ಮಾಡುತ್ತೆ ಈ ಸಾರ್ವಜನಿಕ ಒಂದು ವಿದ್ಯುತ್ ಅನ್ನ ಉತ್ಪಾದನೆ ಮಾಡುವಂತ ಒಂದು ಕಂಪನಿ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಡಿ ನಮ್ಗೆ ಇಲ್ಲಿ ಪ್ರಮುಖವಾಗಿ 3 ಸಂಸ್ಥೆಗಳು ಬರ್ತಾ ಹೋಗುತ್ತೆ. ಹೌದಾ? ನೋಡಿ ಒಂದು ಏನು ಸಾರ್ವಜನಿಕ ವಲಯದ ಉತ್ಪಾದನೆ ಮಾಡುವಂತದ್ದು ಯಾವ್ದಪ್ಪ ಅಂತಂದ್ರೆ ಅದು ಕರ್ನಾಟಕ ವಿದ್ಯುತ್ ನಿಗಮ ನಿಯಮ ಅಂತ ಕರಿತೀವಿ. ಇದನ್ನ ನಾವು KPCL ಅಂತ ಕರೀತಾರೆ. ಓಕೆ, ಅದೇ ರೀತಿ ಆ ವಿದ್ಯುತ್ ಮಾಡಿದಂತ ಉತ್ಪಾದನೆ ಯಾರು ಎಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ ಅಂದ್ರೆ ಅದನ್ನ ಮಾಡುವಂತದ್ದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಅಥವಾ ಇದನ್ನ ನಾವು KPTCL ಅಂತ ಕರಿತೀವಲ್ವಾ, ಕರ್ನಾಟಕ ಪವರ್ ಟ್ರಾನ್ಸ್ಪೋರ್ಟೇಷನ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಕರೀತಾರೆ. ಅದೇ ರೀತಿ ಏನು ಟ್ರಾನ್ಸ್ಫರ್ ಮಾಡಿರುವಂತ ಒಂದು ವಿದ್ಯುತ್ ಇದೆಯಲ್ಲ ಅದನ್ನ ಯಾರು ಹಂಚಿಕೆ ಮಾಡ್ತಾರೆ ಅಂದ್ರೆ ಅದನ್ನ ಮಾಡೋದು ಎಸ್ಕಾಮ್ಸ್ ಅಂತ ಕರಿತೀವಿ ಅಥವಾ ಡಿಸ್ಕಾಮ್ಸ್ ಅಂತ ಕರೀತಾರೆ. ಅದನ್ನ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಅಂತ ಕರೀತಾರೆ, ಗೊತ್ತಿರ್ಬೇಕು ನಮಗೆ. ಓಕೆನಾ? ಸೊ ಹಾಗಾಗಿ ನಮಗೆ ಸಾರ್ವಜನಿಕ ವಲಯದ ವಿದ್ಯುತ್ ಉತ್ಪನ್ನ ಮಾಡುವಂತ ಸಂಸ್ಥೆ ಯಾವ್ದಂತಂದ್ರೆ ಅದು KPCL ಅಂತ ಕರಿತೀವಿ ಅಥವಾ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್? ಜೊತೆಗೆ ಗೊತ್ತಿರಲಿ ನೋಡಿ ಇನ್ನೊಂದು ಕೂಡ ಮೆನ್ಷನ್ ಮಾಡಿದ್ರೆ ನಮ್ಗೆ ಅಂದ್ರೆ ಈ ಏನು ಎಲೆಕ್ಟ್ರಿಸಿಟಿ ಉತ್ಪಾದನೆ ಮಾಡ್ತಾರಲ್ಲ ಅಲ್ಲಿ ಅಂದ್ರೆ ಆಕ್ಚುಲಿ ಖಾಸಗಿ ವಲಯ ಏನಂತಂದ್ರೆ ಆಕ್ಚುಲಿ ಸಾರ್ವಜನಿಕ ವಲಯಕ್ಕಿಂತ ಜಾಸ್ತಿ ಉತ್ಪಾದನೆ ಮಾಡುತ್ತೆ. ನೋಡಿ ನಮ್ಗೆ ಟೋಟಲ್ ಬಂದಾಗ 32,403.70 ಮೆಗಾವಾಟ್ ಅಂದ್ರೆ ಆಕ್ಚುಲಿ ನಮ್ಮ ರಾಜ್ಯದಲ್ಲಿ ಒಟ್ಟಾಗಿ ಉತ್ಪಾದನೆ ಮಾಡ್ತಾರೆ. ಅದರಲ್ಲಿ
ನೋಡಿ ಖಾಸಗಿ ವಲಯ ಎಷ್ಟು ಮಾಡುತ್ತೆ ಅಂತಂದ್ರೆ 18,470 ಮೆಗಾವ್ಯಾಟ್ ಮಾಡಿದ್ರೆ ಸಾರ್ವಜನಿಕ ವಲಯ ಎಷ್ಟು ಮಾಡುತ್ತೆ 13,933.50 ಮೆಗಾವ್ಯಾಟ್ ಮಾಡುತ್ತೆ. ಹಾಗಾಗಿ ಏನಾಗುತ್ತೆ ಆಕ್ಚುಲಿ ನಮಗೆ ಈ ಒಂದು ವಿದ್ಯುತ್ ಉತ್ಪಾದನೆ ಬಂದಾಗ ಖಾಸಗಿ ವಲಯ ಜಾಸ್ತಿ ಉತ್ಪಾದನೆ ಮಾಡುತ್ತೆ ಕಂಪೇರ್ ಟು ದ ಪಬ್ಲಿಕ್ ಸೆಕ್ಟರ್ ಅಥವಾ ಸಾರ್ವಜನಿಕ ವಲಯ ಅಂತ ಕರಿತೀವಿ. ಅದಕ್ಕೆ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಓಕೆನಾ? ನೆಕ್ಸ್ಟ್ ನೋಡ್ತಗೋಣ, ಕರ್ನಾಟಕದಲ್ಲಿ ವಿದ್ಯುತ್ ಉತ್ಪಾದನೆಯ ದೊಡ್ಡ ಮೂಲಗಳಲ್ಲಿ ಅಥವಾ ದೊಡ್ಡ ಮೂಲ ಯಾವುದು ಅಂತ ಕೇಳಿದ್ದಾರೆ. ಅಂದ್ರೆ ನಾವು ಜಾಸ್ತಿಯಾಗಿ ಯಾವುದು ಹೆಚ್ಚಿನ ಮೂಲದಿಂದ ಆಕ್ಚುಲಿ ಕನ್ನಡದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಿದೆ ಅಂತ ಕೇಳಿದ್ದಾರೆ. ಇಲ್ಲಿ ನಮಗೆ ಜಲ ವಿದ್ಯುತ್ ಅಂತಿದೆ, ಸೌರಶಕ್ತಿ ಅಂತಿದೆ, ಅಥವಾ ಶಾಖೋತ್ಪನ್ನ ಅಥವಾ ಕಲ್ಲಿದ್ದಲು ಸುಡುವಿಕೆ ಅಂತಿದೆ. ಆಪ್ಷನ್ ಡಿ ಒಂದು ಪವನ ಶಕ್ತಿ ಅಂತಿದೆ ನೋಡಿ. ಹೌದಾ? ಸೊ ಅಂದ್ರೆ ಹೈಡ್ರೋ ಪವರ್, ಸೋಲಾರ್ ಪವರ್, ಕೋಲ್ ಬರ್ನಿಂಗ್ ಅಥವಾ ಶಾಖೋತ್ಪನ್ನ ಅಂತ ಕರಿತೀವಿ. ಅದೇ ರೀತಿ ವಿಂಡ್ ಪವರ್ ಅಂತಿದೆ. ಹೌದಾ? ಸೊ ಹಾಗಾಗಿ ನಮಗೆ ನಮ್ಮ ರಾಜ್ಯದಲ್ಲಿ ಅಂತಂದ್ರೆ ಆಕ್ಚುಲಿ ವಿದ್ಯುತ್ ಉತ್ಪಾದನೆಗೆ ದೊಡ್ಡ ಮೂಲ ಯಾವ್ದಪ್ಪ ಅಂತಂದ್ರೆ ಅದು ಕಲ್ಲಿದ್ದಲು ಒಂದು ಸುಡುವಿಕೆ ಅಥವಾ ಇದನ್ನ ನಾವು ಶಾಖೋತ್ಪನ್ನ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಕೋಲ್ ಬರ್ನಿಂಗ್ ಇಸ್ ದ ಮೇಜರ್ ಪ್ರೊಡಕ್ಷನ್ ಆಫ್ ದ ಎಲೆಕ್ಟ್ರಿಸಿಟಿ ಇಂದ ಕರ್ನಾಟಕ ಅಂತ ಕರಿತೀವಿ ನಾವು. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಸರ್ವೇದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹೌದಾ? ನಮಗೆ ಜಲ ವಿದ್ಯುತ್ ಇದೆ, ಪವನ ಶಕ್ತಿ ವಿಂಡ್ ಎನರ್ಜಿ ಇದೆ, ಶಾಖೋತ್ಪನ್ನ ಅಂದ್ರೆ ಕೋಲ್ ಎನರ್ಜಿ ಇದೆ, ಅಥವಾ ಒಂದು ಸೋಲಾರ್ ಎನರ್ಜಿ ಇದೆ ನಮಗೆ. ಹೌದಾ? ಸೊ ನೋಡಿ ಇಲ್ಲಿ ನಮಗೆ ಏನು ಶಾಖೋತ್ಪನ್ನ ಇದೆಯಲ್ಲ ಎಷ್ಟಿದೆ ನೋಡಿ, ಸುಮಾರು 5,020 ಮೆಗಾವ್ಯಾಟ್ ಏನ್ ಮಾಡ್ತಾರೆ ಆಕ್ಚುಲಿ ನಮಗೆ ಈ ಒಂದು ಕಲ್ಲಿದ್ದಲನ್ನ ಬರ್ನ್ ಮಾಡೋದ್ರ ಮುಖಾಂತರ ವಿದ್ಯುತ್ ಅನ್ನ ಪಡಿತಾರೆ. ಸೆಕೆಂಡ್ ಅಲ್ಲಿ ಯಾವ್ದು ನೋಡಿ, ಜಲ ವಿದ್ಯುತ್ ಇದೆ, ಹೈಡ್ರೋ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ, ಸುಮಾರು 3,681 ಇದೆ. ಹೌದಾ? ಸೊ ಹಾಗೆ ನಮಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ತಾ ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಕೇಳಿದ್ರೆ. ಹೌದಾ? ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಕೇಳಿದಾರೆ ನೋಡಿ. ಸೊ ಫಸ್ಟ್ ಸ್ಟೇಟ್ಮೆಂಟ್ ನೋಡ್ತಾ ಈ ಸ್ಟೇಟ್ಮೆಂಟ್ ಕೃಷಿ ಕ್ಷೇತ್ರವು ಹೆಚ್ಚಿನ ವಿದ್ಯುತ್ ಶಕ್ತಿಯನ್ನ ಬಳಸುತ್ತದೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಅಲ್ಲಿ ಗೃಹ ಬಳಕೆಯು ವಿದ್ಯುತ್ ಬಳಕೆಯ ಕೃಷಿ ಕ್ಷೇತ್ರಕ್ಕಿಂತ ಕಡಿಮೆ ಇದೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಅಲ್ಲಿ ವಿದ್ಯುತ್ ಪಾವತಿಯನ್ನ ವಾಣಿಜ್ಯ ಗ್ರಾಹಕರು ಹೆಚ್ಚು ಕೊಡುಗೆ ನೀಡುತ್ತಾರೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಅಲ್ಲಿ ಸಾರ್ವಜನಿಕ ದೀಪವು ಹೆಚ್ಚು ವಿದ್ಯುತ್ ಉತ್ಪಾದನೆಗೆ ಬಳಕೆಗೆ ಕೊಡುಗೆ ನೀಡುತ್ತೆ ಅಂತ ಕೊಟ್ಟಿದ್ದಾರೆ. ಹೌದಾ? ಇಲ್ಲಿ ಕೊಟ್ಟಿರುವಂತಹ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳಿದರೆ ಸೊ ಇಲ್ಲಿ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಇದೆಲ್ಲ ಇದು ತಪ್ಪಾದಂತ ಹೇಳಿಕೆ ಆಗಿದೆ. ಹಾಗಾಗಿ ಇದು ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ ಈ ಒಂದು ಕ್ವಶನ್ಗೆ. ನೋಡಿ ನಮ್ಗೆ ಸರ್ವೇದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹೌದಾ? ಏನು ನಮ್ಗೆ ಎಲೆಕ್ಟ್ರಿಸಿಟಿ ಬಳಕೆ ಮಾಡ್ತೀವಲ್ಲ ಅದ್ರಲ್ಲಿ ಯಾರು ಜಾಸ್ತಿ ಬಳಕೆ ಮಾಡ್ತಾರೆ ಅಂದ್ರೆ ಕೃಷಿ ಕ್ಷೇತ್ರ ಬಳಕೆ ಮಾಡ್ತಾರೆ, ವಿಶೇಷವಾಗಿ ನೀರಾವರಿ ಪಂಪ್ಗಳಿಗೆ. ಹೌದಾ? ಸುಮಾರು 34.21% ಏನ್ ಮಾಡ್ತಾರೆ ಆಕ್ಚುಲಿ ನಾವು ಕೃಷಿ ಕ್ಷೇತ್ರದಲ್ಲಿ ನೀರಾವರಿ ಬಳಕೆ ಮಾಡ್ತಾರೆ. ಅದರ ನಂತರ ಯಾರಂತಂದ್ರೆ ಅದು ನಮ್ಗೆ ವಿದ್ಯುತ್ ಮನೆ ಗೃಹ ಬಳಕೆ ಅಂದ್ರೆ ನಾವು ಫ್ಯಾನ್ ಆಗಿರಬಹುದು, ಫ್ರಿಡ್ಜ್ ಆಗಿರ್ಬೋದು, ಟಿವಿ ಆಗಿರ್ಬೋದು. ಅದಕ್ಕೆ ಅಂದ್ರೆ ಆಕ್ಚುಲಿ ಸೆಕೆಂಡ್ ಪ್ಲೇಸ್ ಅಲ್ಲಿ ನಾವು ಮನೆಗೆ ಬಳಕೆ ಮಾಡ್ತೀವಿ. ಎಷ್ಟಂದ್ರೆ ಸುಮಾರು 23.60% ಏನಂತಂದ್ರೆ ಎಲೆಕ್ಟ್ರಿಸಿಟಿನ ಮನೆಗೆ ಬಳಕೆ ಮಾಡ್ತೀವಿ. ಅದೇ ರೀತಿ ನೋಡಿ ಈ ಕೃಷಿ ಕ್ಷೇತ್ರ ಇದೆಯಲ್ಲ ಇದು ಜಾಸ್ತಿ ಉತ್ಪಾದನೆ ಬಳಕೆ ಮಾಡಿದ್ರೆ ಕೂಡ ಆಕ್ಚುಲಿ ಅವ್ರು ಯಾರು ಕೂಡ ಅಷ್ಟು ಸರಿಯಾಗಿ ಸರ್ಕಾರಕ್ಕೆ ಬಿಲ್ ಕಟ್ಟಂಗಿಲ್ಲ. ಅಂದ್ರೆ ನೋಡಿ ವಿದ್ಯುತ್ ಶುಲ್ಕ ಪಾವತಿಸುವ ವಿಷಯದಲ್ಲಿ ಕೃಷಿ ಕ್ಷೇತ್ರ ತುಂಬಾ ಅತ್ಯಂತ ಕಡಿಮೆ ಇದೆ. ಅದೇ ರೀತಿ ಏನು ವಾಣಿಜ್ಯ ಗ್ರಾಹಕರು ಅಥವಾ ಕಮರ್ಷಿಯಲ್ ಯೂಸರ್ಸ್ ಅಂತ ಕರಿತೀವಲ್ಲ, ಕನ್ಸ್ಯೂಮರ್ಸ್ ಅಂತ ಕರಿತೀವಲ್ಲ, ಅವ್ರು ಜಾಸ್ತಿ ಪೇ ಮಾಡ್ತಾರೆ. ಆದ್ರೆ ಕೃಷಿ ಕ್ಷೇತ್ರ ಜಾಸ್ತಿ ಯೂಸ್ ಮಾಡಿದ್ರು ಕೂಡ ಅಷ್ಟು ಪೇ ಮಾಡ್ಲಂತ ಕೊಟ್ಟಿದ್ದಾರೆ. ಹೌದಾ? ಜೊತೆಗೆ ನೋಡಿ ನಮ್ಗೆ ಏನು ನೀರಾವರಿ ಪಂಪ್ ಸೆಟ್ ಇದೆಯಲ್ಲ ಸುಮಾರು ಎಷ್ಟು 39.3% ಏನಾದ್ರೆ ಬಳಕೆ ಮಾಡ್ತಾ ಹೋಗ್ತಾರೆ. ಎಷ್ಟು ನಮ್ದು ಇದು ಬಳಕೆ ಮಾಡುತ್ತದೆ ಅಗ್ರಿಕಲ್ಚರ್ ಕ್ಷೇತ್ರ ಆಗಿದೆ. ಸೆಕೆಂಡ್ ಬಂದು ಯಾವುದು ಗೃಹ ಬಳಕೆ ಇದೆ. ಮೂರನೇದು ಬಂದು ಕೈಗಾರಿಕೆ ಇದೆ 14.33 ಇದೆ. ಅದ್ರ ಕನಿಷ್ಠ ಯಾವ್ದಿದೆ ನೋಡಿ ಇಲ್ಲಿ, ಕನಿಷ್ಠ ಒಂದು ಸಾರ್ವಜನಿಕ ದೀಪಗಳು ಅಥವಾ ಏನಂತಾರೆ ಪಬ್ಲಿಕ್ ಲ್ಯಾಂಪ್ಸ್ ಗಳಂತ 1.67% ಮಾತ್ರ ಬಳಸ್ತಿದ್ವಿ. ಹೌದಾ? ಸೊ ಹಾಗಾಗಿ ಆಪ್ಷನ್ ಡಿ ನೋಡಿ ಸಾರ್ವಜನಿಕ ದೀಪವು ಹೆಚ್ಚು ವಿದ್ಯುತ್ತಿಲ್ಲ, ಬಹಳ ಕಡಿಮೆ ಬಳಸುತ್ತೆ ನಮ್ಗೆ. ಸೊ ಹಾಗಾಗಿ ಇದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ನೋಡ್ತಗೋಣ, ಕೆಳಗಿನ ಯಾವ ವಿದ್ಯುತ್ ಸರಬರಾಜು ಕಂಪನಿಯು ಕರ್ನಾಟಕ ಸರ್ಕಾರದಿಂದ ಸಬ್ಸಿಡಿಯನ್ನ ಪಡೆಯುವುದಿಲ್ಲ ಅಥವಾ ಪಡೆಯುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಹೌದಲ್ವಾ? ಸೊ ಬೆಸ್ಕಾಂ ಇದೆ, ಮೆಸ್ಕಾಂ ಇದೆ, ಉಕ್ಕೇರಿ ಇದೆ, ಜೆಸ್ಕಾಂ ಅಂತ ಕೊಟ್ಟಿದ್ದಾರೆ. ಹೌದಾ? ಸೊ ಹಾಗಾಗಿ ನಮ್ಗೆ ಇಲ್ಲಿ ಸರಿಯಾದ ವಿಚ್ ಆಫ್ ದ ಫಾಲೋವಿಂಗ್ ಪವರ್ ಸಪ್ಲೈ ಕಂಪನಿ ಕೆನಾಟ್ ರಿಸೀವ್ ಸಬ್ಸಿಡಿ ಫ್ರಮ್ ದ ಗವರ್ಮೆಂಟ್ ಆಫ್ ಕರ್ನಾಟಕ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಮ್ಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಉಕ್ಕೇರಿ ಇದೆಯಲ್ಲ, ಉಕ್ಕೇರಿ ಒಂದು ಏನು ಸರಬರಾಜು ಕಂಪನಿ ಇದೆಯಲ್ಲ ಇದೇನಂದ್ರೆ ಯಾವುದೇ ರೀತಿಯ ಸರ್ಕಾರದಿಂದ ಒಂದು ಸಬ್ಸಿಡಿಯನ್ನ ಅಥವಾ ವಿನಾಯಿತಿಯನ್ನ ಪಡೆಯಂಗಿಲ್ಲ ಅಂತ ಕೊಟ್ಟಿದ್ದಾರೆ. ಹೌದಾ? ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ನಮ್ಗೆ ನಮ್ಮ ರಾಜ್ಯದಲ್ಲಿ ಅಂತಂದ್ರೆ ಆಕ್ಚುಲಿ ಹಲವಾರು ಅಂತಂದ್ರೆ ಎಸ್ಕಾಂ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿಗಳಿದೆ. ಅದರಲ್ಲಿ ಬೆಸ್ಕಾಂ ಇದೆ. ಬೆಸ್ಕಾಂ ಅಂದ್ರೆ ಬೆಂಗಳೂರು ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಅಂತಿದೆ. ಮೆಸ್ಕಾಂ ಮಂಗಳೂರು ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಅಂತಿದೆ. ಎಸ್ಕಾಂ ಹುಬ್ಬಳ್ಳಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಅಂತಿದೆ. ಅದೇ ರೀತಿ ಜೆಸ್ಕಾಂ ಗುಲ್ಬರ್ಗಾ ಇದೆ. ಅದೇ ರೀತಿ ಸಿಎಸ್ ಅಂತಂದ್ರೆ
ಚಾಮುಂಡೇಶ್ವರಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಅಂತಿದೆ. ಅದೇ ರೀತಿ ಉಕ್ಕೇರಿ ಇದೆಯಲ್ಲ, ಸೊ ಇದೇನಂತಂದ್ರೆ ಆಕ್ಚುಲಿ ಇವೆಲ್ಲ ಕೂಡ ಪಡಿತೇವೆ. ಅಂದ್ರೆ ಈ ಉಕ್ಕೇರಿ ಏನು ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಇದೆಯಲ್ಲ, ಇದು ಯಾವುದೇ ರೀತಿಯ ಒಂದು ಸರ್ಕಾರದಿಂದ ಸಬ್ಸಿಡಿ ಪಡೆಯಂಗಿಲ್ಲ. ಹೌದಾ, ನೋಡಿ ಆಕ್ಚುಲಿ ಇಲ್ಲಿ ಕೊಟ್ಟಿದ್ದಾರೆ ನಮಗೆ. ಸೊ ಉಕ್ಕೇರಿ ಏನಂದ್ರೆ ಆಕ್ಚುಲಿ ನಮ್ಮ ಇದು ಫಸ್ಟ್ ರೂರಲ್ ಎಲೆಕ್ಟ್ರಿಸಿಟಿ ಕೋಆಪರೇಟಿವ್ ಸೊಸೈಟಿ ಅಂತ ಕಂಟ್ರಿಯಲ್ಲಿ, ಅಂದ್ರೆ ಫಸ್ಟ್ ಏನಂತಂದ್ರೆ ಒಂದು ಎಲೆಕ್ಟ್ರಿಸಿಟಿ ಕೋಆಪರೇಟಿವ್ ಸೊಸೈಟಿ ಆಗಿ ರಿಜಿಸ್ಟರ್ ಆಗಿರುವಂತಹ ಒಂದು ಎಲೆಕ್ಟ್ರಿಸಿಟಿ ಕಂಪನಿ ಯಾವ್ದಪ್ಪ ಅಂದ್ರೆ ಅದು ಉಕ್ಕೇರಿ ಸೊಸೈಟಿ ಅಂತ ಕರಿತೀವಿ ನಾವು. ಹೌದಾ, ಸೊ ಹಾಗಾಗಿ ನೋಡಿ ಯಾವುದೇ ರೀತಿಯ ಒಂದು ವಿತೌಟ್ ರಿಸೀವಿಂಗ್ ದ ಎನಿ ಸಬ್ಸಿಡಿ ಫ್ರಮ್ ದ ಗವರ್ಮೆಂಟ್ ಅಂತ ಕರೀತಾರೆ. ಜೊತೆಗೆ ಏನು ಈ ಒಂದು ಕಂಪನಿ ಇದೆಯಲ್ಲ ಅಥವಾ ಈ ಒಂದು ಸೊಸೈಟಿ ಇದೆಯಲ್ಲ, ಏನಂದ್ರೆ ಸುಮಾರು 7 ಲಕ್ಷ ಜನರಿಗೆ ವಿದ್ಯುತ್ ಕೊಡ್ತಾ ಹೋಗುತ್ತೆ. ಇದು ವಿಶೇಷವಾಗಿ ಬೆಳಗಾಂ, ಗೋಕಾಕ್ ಮತ್ತೆ ಚಿಕ್ಕೋಡಿ ತಾಲೂಕು ಇರುವಂತಹ ಪ್ರದೇಶಗಳಿಗೆ ಆಕ್ಚುಲಿ ಇದು ವಿದ್ಯುತ್ ಅನ್ನ ಸಪ್ಲೈ ಮಾಡಿರುವಂತ ದೇಶದ ಫಸ್ಟ್ ಅಂತಂದ್ರೆ ಒಂದು ಗ್ರಾಮೀಣ ಒಂದು ಕೋಆಪರೇಟಿವ್ ಸೊಸೈಟಿಯ ಕೆಲಸ ಮಾಡ್ತಾ ಇದೆ. ಅದು ಉಕ್ಕೇರಿ ಸೊಸೈಟಿ ಅಂತ ಕರೀತಾರೆ. ಓಕೆನಾ, ಸೊ ಹಾಗಾಗಿ ಗೊತ್ತಿರ್ಬೇಕು ನಮ್ಗೆ. ಸೊ ಇಲ್ಲಿ ನೋಡಿ ಜೊತೆಗೆ ಇನ್ನೊಂದು ಕೊಟ್ಟಿದ್ದಾರೆ ನೋಡಿ, ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಿಮ್ಗೆ. ಏನಂದ್ರೆ ಆಕ್ಚುಲಿ ಇಲ್ಲಿ ನಮಗೆ ಬೆಂಗಳೂರು ಬೆಸ್ಕಾಂ ಇದೆ, ಮೆಸ್ಕಾಂ ಇದೆ, ಎಸ್ಕಾಂ ಇದೆ, ಜಸ್ಕಾಂ ಇದೆ, ಅದೇ ರೀತಿ ಚಾಮುಂಡೇಶ್ವರಿ ಇದೆ. ಆದ್ರೆ ಎಲ್ಲಾ ಕಂಪನಿಗಳು ಕೂಡ ಆಕ್ಚುಲಿ ಲಾಸ್ ಆಗಿ ಹೊಡ್ತಾ ಇದೆ. ಬಟ್ ಎಕ್ಸೆಪ್ಟ್ ಯಾವ್ದಂದ್ರೆ ಏನು ಮೆಸ್ಕಾಂ ಇದೆಯಲ್ಲ, ಮೆಸ್ಕಾಂ ಮಾತ್ರನೇ ಆಕ್ಚುಲಿ ಅದು ಮಾತ್ರ ಆಕ್ಚುಲಿ ಲಾಭದಲ್ಲಿ ಹೊಂಟಿದೆ. ಎಲ್ಲಾ ಕಂಪನಿಗಳು ಕೂಡ ಏನಂತಂದ್ರೆ ಆಕ್ಚುಲಿ ನಷ್ಟದಲ್ಲಿ ಉಂಟು ಅಂತ ಕೊಟ್ಟಿದ್ದಾರೆ ಈ ಒಂದು ಸರದಲ್ಲಿ. ಅದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಓಕೆನಾ, ಸೊ ಹಾಗಾಗಿ ಆಪ್ಷನ್ ಸಿ ಉಕ್ಕೇರಿ ಇದೆಯಲ್ಲ, ಇದು ಕರ್ನಾಟಕ ಸರ್ಕಾರದಿಂದ ಯಾವುದೇ ರೀತಿಯ ಒಂದು ಸಬ್ಸಿಡಿಯನ್ನ ಪಡೆಯಂಗಿಲ್ಲ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾ, ನೆಕ್ಸ್ಟ್ ನೋಡಿ ತಗೋಣ. ಕೆಳಗಿನ ಯಾವ ರಾಜ್ಯವು ಅತಿ ಹೆಚ್ಚು ರಸ್ತೆ ಜಾಲವನ್ನ ಹೊಂದಿದೆ ಅಂತ ಕೇಳಿದ್ರೆ, ಹೌದಾ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ ಆಸ್ ದ ಹೈಯೆಸ್ಟ್ ರೋಡ್ ನೆಟ್ವರ್ಕ್ ಅಂತ ಕೊಟ್ಟಿದ್ದಾರೆ. ಸೊ ಕರ್ನಾಟಕ ಇದೆ, ಉತ್ತರ ಪ್ರದೇಶ ಇದೆ, ಮಹಾರಾಷ್ಟ್ರ ಇದೆ, ಆಂಧ್ರ ಪ್ರದೇಶ ಇದೆ. ಹೌದಾ, ನಮ್ಮ ದೇಶದಲ್ಲಿ ಅತಿ ಹೆಚ್ಚು ರೈಲ್ ನೆಟ್ವರ್ಕ್ ರೋಡ್ ನೆಟ್ವರ್ಕ್ ಹೊಂದಿರುವಂತಹ ರಾಜ್ಯ ಯಾವ್ದಪ್ಪ ಅಂದ್ರೆ ಅದು ಮಹಾರಾಷ್ಟ್ರವಾಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಮಹಾರಾಷ್ಟ್ರ ಇಸ್ ದ ಹೈಯೆಸ್ಟ್ ರೋಡ್ ನೆಟ್ವರ್ಕ್ ಕನೆಕ್ಟಿವಿಟಿ ಹೊಂದಿರುವಂತಹ ಒಂದು ಸ್ಟೇಟ್ ಆಗಿದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ಸರ್ವೇದಲ್ಲಿ ಮೆನ್ಷನ್ ಮಾಡಿದ್ದಾರೆ ನಮ್ಮ ರಾಜ್ಯ ಇದೆಯಲ್ಲ ಕರ್ನಾಟಕ, ಇದರಿಂದ ಸುಮಾರು 3,61,041 ಕಿಲೋಮೀಟರ್ ಅಂತ ಆಕ್ಚುಲಿ ನಮ್ಮ ಒಂದು ರಾಜ್ಯ ಒಂದು ರಸ್ತೆ ಜಾಲವನ್ನ ಹೊಂದಿರುವಂತದ್ದು. ಸೊ ಟಾಪ್ ಅಲ್ಲಿ ಇದೆ ಅಂತಂದ್ರೆ ಟಾಪ್ ಅಲ್ಲಿ ಮಹಾರಾಷ್ಟ್ರ ಇದೆ, ಸೆಕೆಂಡ್ ಪ್ಲೇಸ್ ಅಲ್ಲಿ ಉತ್ತರ ಪ್ರದೇಶ ಇದೆ, 3ನೇ ಪ್ಲೇಸ್ ಅಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಇದೆ. ಓಕೆನಾ, ಸೊ ಹಾಗಾಗಿ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ರಸ್ತೆ ಜಾಲ ಹೊಂದಿರುವಂತಹ 3ನೇ ದೊಡ್ಡ ರಾಜ್ಯ ಅಂತಂದ್ರೆ ಅದು ಕರ್ನಾಟಕವಾಗಿದೆ. ಫಸ್ಟ್ ಸ್ಟೇಟ್ ಅಂದ್ರೆ ಮಹಾರಾಷ್ಟ್ರ ಇದೆ, ಸೆಕೆಂಡ್ ಸ್ಟೇಟ್ ಅಂತಂದ್ರೆ ಉತ್ತರ ಪ್ರದೇಶ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಮಹಾರಾಷ್ಟ್ರ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಯಾ, ನೆಕ್ಸ್ಟ್ ನೋಡಿ ತಗೋಣ. ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಥವಾ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಕೇಳಿದ್ದಾರೆ, ಹೌದಲ್ವಾ. ಸೊ ಫಸ್ಟ್ ಸ್ಟೇಟ್ಮೆಂಟ್ ನೋಡಿ ತಗೋಣ. ಗ್ರಾಮೀಣ ರಸ್ತೆ ಯೋಜನೆಗೆ ಸಂಬಂಧಿಸಿದ ನಮ್ಮ ಗ್ರಾಮ ನಮ್ಮ ರಸ್ತೆ ಮತ್ತು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಗಳಾಗಿವೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಅಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರವು ಸಾರಿಗೆ ಸಚಿವರ ಒಂದು ನೇತೃತ್ವದಲ್ಲಿ ಇದೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಅಲ್ಲಿ ರಿಡ್ಫ್, ಹೌದಾ, ರಿಡ್ಫ್ ಅಂತಂದ್ರೆ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಅಂತ ಕರಿತೀವಿ. ಹೌದಾ, ಈ ಯೋಜನೆಯು ನದಿಯ ಶುದ್ಧೀಕರಣಕ್ಕೆ ಸಂಬಂಧಿಸಿದ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಹೇಳಿಕೆಗಳು ಯಾವುದು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ ಅಲ್ಲಿ ಎ ಮತ್ತು ಬಿ ಮಾತ್ರ ಅಂತ ಕೊಟ್ಟಿದ್ದಾರೆ, ಬಿ ಮತ್ತು ಸಿ ಮಾತ್ರ ಅಂತ ಕೊಟ್ಟಿದ್ದಾರೆ. ಥರ್ಡ್ ಅಲ್ಲಿ ಎ ಬಿ ಮತ್ತು ಸಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ 4 ಅಲ್ಲಿ ಮೇಲ್ನೆ ಯಾವ್ದು ಅಂತ ಕೊಟ್ಟಿದ್ದಾರೆ. ಹೌದಾ, ಇಲ್ಲಿ ತಪ್ಪಾದ ಹೇಳಿಕೆ ಯಾವ್ದು ಗೊತ್ತಿರ್ಬೇಕು ನಮಗೆ. ಸೊ ಆಪ್ಷನ್ ಬಿ ಇದೆಯಲ್ಲ, ಬಿ ಮತ್ತು ಸಿ ಎರಡು ಕೂಡ ತಪ್ಪಾದ ಹೇಳಿಕೆಯಾಗಿರುವಂತದ್ದು. ಸೊ ಹಾಗಾಗಿ ಆಪ್ಷನ್ 2 ಅಥವಾ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ಸೊ ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ ಮಾತ್ರನೇ ಕರೆಕ್ಟ್ ಆಗಿದೆ, ಅದು ಫಸ್ಟ್ ಒನ್ ಅಂತ ನೋಡಿ ನಮ್ಗೆ ಗೊತ್ತಾಗುತ್ತೆ. ಸೊ ಅದಲ್ವಾ, ನೋಡಿ ಗ್ರಾಮೀಣ ರಸ್ತೆಗಳಿಗೆ ಸಂಬಂಧಪಟ್ಟಂತೆ ಹಲವಾರು ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಸ್ಕೀಮ್ಗಳಿದೆ. ಯಾವ್ದು ನೋಡಿ ಇದರಲ್ಲಿ ಬಂದಾಗ ನಮಗೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಇದೆಯಲ್ಲ, ಇದು ಕೂಡ ಆಕ್ಚುಲಿ ಗ್ರಾಮೀಣ ರಸ್ತೆಗಳಿಗೆ ಸಂಬಂಧಪಟ್ಟಂತ ಯೋಜನೆ ಆಗಿದೆ. ಅದೇ ರೀತಿ ರಾಜ್ಯ ಸರ್ಕಾರದ ನಮ್ಮ ಗ್ರಾಮ ನಮ್ಮ ರಸ್ತೆ ಯೋಜನೆ ಅಂತಿದೆ. ಅದೇ ರೀತಿ ಮುಖ್ಯಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಅಂತಿದೆ. ಅದೇ ರೀತಿ ಈ RIDF ಅಂತಿದೆ ನೋಡಿ, ಹೌದಾ. RIF ಅಂತಂದ್ರೆ ಆಕ್ಚುಲಿ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಯೋಜನೆ ಅಂತ ಕರೀತಾರೆ, ಹೌದಾ. ಅಂದ್ರೆ ಗ್ರಾಮೀಣ ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಧಿ ಯೋಜನೆ ಅಂತಿದೆ. ಸೊ ಇದು ಕೂಡ ಆಕ್ಚುಲಿ ಅಂತಂದ್ರೆ ರಸ್ತೆಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಂತ ಒಂದು ಫಂಡ್ ಆಗಿದೆ, ಹೌದಲ್ವಾ. ಸೊ ಏನಾಗುತ್ತೆ ನೋಡಿ, ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗುತ್ತೆ. ಬಟ್ RDF ಯೋಜನೆ ಅಂತ ಹೇಳ್ಬಿಟ್ಟಿದ್ರೆ ನದಿ ಶುದ್ಧೀಕರಣ ಅಲ್ಲ, ಇದು ಕೂಡ ಗ್ರಾಮೀಣ ರಸ್ತೆಗಳಿಗೆ ಸಂಬಂಧಪಟ್ಟ ಯೋಜನೆ ಇದೆ. ಹಾಗಾಗಿ ಥರ್ಡ್ ತಪ್ಪಾಗುತ್ತೆ. ಜೊತೆಗೆ ಏನಂತ ಹೇಳ್ಬಿಟ್ಟಿದ್ರೆ ನೋಡಿ, ಕರ್ನಾಟಕ ರಾಜ್ಯ ರಸ್ತೆ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಇದೆಯಲ್ಲ, ಇದೇನಂತಂದ್ರೆ ಆಕ್ಚುಲಿ ಇದರ ಅಧ್ಯಕ್ಷ ಯಾರಾಗಿರ್ತಾರೆ ಅಂತಂದ್ರೆ ಅದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಾರೆ.
ಹಾಗಾಗಿ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಸಾರಿಗೆ ಸಚಿವರು ಅಂತ ಕೊಟ್ಟಿದ್ದಾರೆ. ಅಲ್ಲ, ಇಟ್ಸ್ ಎ ಚೀಫ್ ಮಿನಿಸ್ಟರ್ ಆಫ್ ದಿ ಕರ್ನಾಟಕ ಇದ್ದ ಚೇರ್ ಪರ್ಸನ್ ಆಗಿರ್ತಾರೆ ಈ ಒಂದು ಬಾಡಿಗೆ. ಹಾಗಾಗಿ ಅದು ಕೂಡ ತಪ್ಪಾಗುತ್ತೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ತಪ್ಪಾದ ಹೇಳಿಕೆ ಯಾವ್ದಂತಂದ್ರೆ ಬಿ ಮತ್ತು ಸಿ ಎರಡು ಕೂಡ ತಪ್ಪಾಗಿದೆ. ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಯಾ. ನೆಕ್ಸ್ಟ್ ನೋಡ್ತಗೋಣ. ಕರ್ನಾಟಕದಲ್ಲಿ ನವೀಕರಿಸಬಹುದಾದ ಇಂಧನಕ್ಕೆ ಅಥವಾ ರಿನ್ಯೂಬಲ್ ಎನರ್ಜಿ ಅಂತ ಕರಿತೀವಿ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ರು. ಹೌದಲ್ವಾ. ಸ್ಟೇಟ್ಮೆಂಟ್ ಏನ್ ನೋಡ್ತಗೋಣ. KREDL ಅಂದ್ರೆ ಕರ್ನಾಟಕ ರಿನ್ಯೂಬಲ್ ಎನರ್ಜಿ ಡೆವಲಪ್ಮೆಂಟ್ ಲಿಮಿಟೆಡ್ ಅಂತಿದೆ. ಇದು ರಾಜ್ಯದ ಒಂದು ನೋಡಲ್ ಏಜೆನ್ಸಿ ಎಂದು ಕೊಟ್ಟಿದ್ದಾರೆ. ಆಪ್ಷನ್ ಬಿ ಅಲ್ಲಿ ಕರ್ನಾಟಕದ ನವೀಕರಿಸಬಹುದಾದ ಇಂಧನ ನೀತಿಯ ಗುರಿಯು 2030 ವೇಳೆಗೆ 500 ಗಿಗಾವ್ಯಾಟ್ ಅನ್ನ ಸಾಧಿಸುವಂತ ಕೊಟ್ಟಿದ್ದಾರೆ. ಅದೇ ರೀತಿ KREDL ಕಳೆದ 3 ವರ್ಷಗಳಿಂದ ಸತತವಾಗಿ ರಾಷ್ಟ್ರೀಯ ಇಂಧನ ಸಂರಕ್ಷಣಾ ಪ್ರಶಸ್ತಿಯಲ್ಲಿ ಒಂದನೇ ಫಸ್ಟ್ ಪ್ರೈಸ್ ಅಥವಾ ಒಂದನೇ ಬಹುಮಾನ ಪಡೆದು ಕೊಟ್ಟಿದ್ದಾರೆ. ಹೌದಾ. ಇಲ್ಲಿ ಆಪ್ಷನ್ ಎ ಮತ್ತು ಬಿ, 2 ಅಲ್ಲಿ ಬಿ ಮತ್ತು ಸಿ ಅಂತಿದೆ. ಆಪ್ಷನ್ 3 ಅಲ್ಲಿ ಎ ಬಿ ಸಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ 4 ಅಲ್ಲಿ ಯಾವ್ದಲ್ಲ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಏಕಗಳು ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಬಿ, ಸಿ, 3, ಎ, ಬಿ ಮತ್ತು ಸಿ ಎರಡು 3 ಕೂಡ ಸರಿಯಾದಂತ ಸ್ಟೇಟ್ಮೆಂಟ್ ಆಗಿದೆ. ನೋಡಿ ನಮ್ಗೆ ಏನು ನವೀಕರಿಸಬಹುದು ಅಂತ ಕರೀತಾರೆ. ಅದಕ್ಕೋಸ್ಕರ ಒಂದು ನೋಡಲ್ ಏಜೆನ್ಸಿ ಮಾಡಿದ್ದಾರೆ. ಅದ್ರ ಏನ್ ಕರಿತೀವಿ ನಾವು, ಕರ್ನಾಟಕ ರಿನ್ಯೂಬಲ್ ಎನರ್ಜಿ ಡೆವಲಪ್ಮೆಂಟ್ ಲಿಮಿಟೆಡ್ ಅಂತ ಕರೀತಾರೆ. ಇದನ್ನ ಒಂದು ನೋಡಲ್ ಏಜೆನ್ಸಿ ಆಗಿದೆ, ಎಸ್ಪೆಷಲಿ ನಮ್ಮ ರಾಜ್ಯದಲ್ಲಿ ಒಂದು ನವೀಕರಿಸುವ ಇಂಧನಗಳನ್ನ ನೋಡ್ಕೊಳ್ಳಕ್ಕೆ. ಹೌದಾ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗುತ್ತೆ. ಜೊತೆಗೆ ನೋಡಿ ಒಂದು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಏನಂದ್ರೆ ಕರ್ನಾಟಕ ರಿನ್ಯೂಬಲ್ ಎನರ್ಜಿ ಪಾಲಿಸಿ ಅಂತ ಕರಿತೀವಿ, ಅಥವಾ ಕರ್ನಾಟಕ ನವೀಕರಿಸಬಹುದಾದ ಇಂಧನಗಳ ಒಂದು ನೀತಿ ಮಾಡಿದ್ದಾರೆ. ಯಾವಾಗದು 2022-27ಕ್ಕೆ ಅದಕ್ಕೊಂದು ಟಾರ್ಗೆಟ್ ಹಾಕೊಂಡಿದ್ದಾರೆ. ಏನಂದ್ರೆ 2030ಕ್ಕೆ ಏನ್ ಮಾಡ್ತಾರಂತೆ, ಸುಮಾರು 500 ಗಿಗಾವ್ಯಾಟ್ ಅನ್ನ ನವೀಕರಿಸಬಹುದಾದ ಇಂಧನವನ್ನ ಉತ್ಪಾದನೆ ಮಾಡೋದನ್ನ ಟಾರ್ಗೆಟ್ ಹಾಕೊಂಡಿದ್ದಾರೆ. ಸೊ ಹಾಗಾಗಿ ಆ ಸ್ಟೇಟ್ಮೆಂಟ್ ಕೂಡ ಸರಿಯಾಗುತ್ತೆ. ಜೊತೆಗೆ ಇನ್ನೇನು ಕೊಟ್ಟಿದ್ದಾರೆ ಅಂದ್ರೆ ನೋಡಿ, ಆಕ್ಚುಲಿ ಅಂದ್ರೆ ಇದು ಒಂದು ಪ್ರಶಸ್ತಿ ಪಡೆದಿದೆ. ಹೌದಾ. ಏನು KRD ಇದೆಯಲ್ಲ, KREDL ಇದೆಯಲ್ಲ, ಇದೇನ್ ಮಾಡುತ್ತೆ, ಸುಮಾರು ಸತತವಾಗಿ ಲಾಸ್ಟ್ 3 ವರ್ಷಗಳಿಂದ ಏನಂದ್ರೆ ಫಸ್ಟ್ ಪ್ರೈಸ್ ಪಡ್ಕೊಂಡಿದೆ. ಯಾವ್ದ್ರಲ್ಲಿ ಅದು ಎನರ್ಜಿ ಕನ್ಸರ್ವೇಷನ್ ಅವಾರ್ಡ್ ಅಂತ, ಅಥವಾ ರಾಷ್ಟ್ರೀಯ ಇಂಧನ ಸಂರಕ್ಷಣಾ ಪ್ರಶಸ್ತಿ ಪಡಿತಾ ಇದೆ ಲಾಸ್ಟ್ 3 ವರ್ಷದಿಂದ. ಸೊ ಹಾಗಾಗಿ ಅದು ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಜೊತೆಗೆ ಈ ಒಂದು ಉದ್ದೇಶ ಅಂದ್ರೆ ಆಕ್ಚುಲಿ SDG 7 ಅಥವಾ ಸುಸ್ಥಿರ ಅಭಿವೃದ್ಧಿ ಗುರಿಗಳು 7ನೇದನ್ನ ಇದು ಮಾಡುವಂತದ್ದಾಗಿದೆ. ಅದೇನಂತಂದ್ರೆ ಅಫೋರ್ಡಬಲ್ ಅಂಡ್ ಕ್ಲೀನ್ ಎನರ್ಜಿ ಅಂತ ಕರೀತಾ ಹೋಗ್ತಾರೆ. ಹೌದಾ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವಂತ ಎಲ್ಲಾ ಹೇಳಿಕೆಗಳು ಸರಿಯಾಗಿದೆ. ಹಾಗಾಗಿ ಆಪ್ಷನ್ 3, ಎ, ಬಿ ಮತ್ತು ಸಿ ಕೂಡ ಸರಿಯಾದಂತ ಉತ್ತರ ಆಗಿದ್ದು. ಓಕೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾ. ನೆಕ್ಸ್ಟ್ ನೋಡ್ತಗೋಣ. ಉದಯ ಮತ್ತು ಬೆಳಕು ಯೋಜನೆ ಡ್ಯಾಶ್ ಗೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾರೆ. ಹೌದಾ. ಆಪ್ಷನ್ ಎಲ್ಲಿ ಶೈಕ್ಷಣಿಕ ಸಾಲ ಅಥವಾ ಎಜುಕೇಶನ್ ಲೋನ್ ಅಂತಿದೆ. ಆಪ್ಷನ್ ಬಿ ಅಲ್ಲಿ ಬಡವರಿಗೆ LPG ಸಿಲಿಂಡರ್ ಅಂತಿದೆ. ಆಪ್ಷನ್ ಸಿ ಅಲ್ಲಿ ವಿದ್ಯುತ್ ಅಂತಿದೆ. ಆಪ್ಷನ್ ಡಿ ಅಲ್ಲಿ ನೀರಾವರಿ ಅಂತಿದೆ ನೋಡಿ. ಹೌದಾ. ಸೊ ಹಾಗಾಗಿ ಏನು ಉದಯ ಮತ್ತು ಬೆಳಕು ಅಂತ 2 ಸ್ಕೀಮ್ಗಳು ಇದೆಯಲ್ಲ, ಇದು ಆಕ್ಚುಲಿ ವಿದ್ಯುತ್ಗೆ ಸಂಬಂಧಪಟ್ಟಂತ ಒಂದು ಯೋಜನೆಯಾಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ, ಇಟ್ಸ್ ರಿಲೇಟೆಡ್ ಟು ದ ಎಲೆಕ್ಟ್ರಿಸಿಟಿ ಅಥವಾ ವಿದ್ಯುತ್ ಶಕ್ತಿ ಅಂತ ಕರೀತಾರೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿದೆ. ನೋಡಿ ನಮ್ಗೆ ಸರ್ವೆದಲ್ಲಿ ಕೆಲವು ಸ್ಕೀಮ್ಗಳು ಮೆನ್ಷನ್ ಮಾಡಿದ್ದಾರೆ. ಹೌದಾ. ಉದಯ ಅಂತಂದ್ರೆ ಆಕ್ಚುಲಿ ಫುಲ್ ಫಾರ್ಮ್ ಏನಾಗಿದೆ ನೋಡಿ, ಉಜಲ್ ಡಿಸ್ಕಾಮ್ ಅಶ್ಯೂರೆನ್ಸ್ ಯೋಜನೆ ಅಂತ ಕರೀತಾರೆ. ಹೌದಾ. ಡಿಸ್ಕಾಮ್ ಅಂದ್ರೆ ಡಿಸ್ಟ್ರಿಬ್ಯೂಷನ್ ಕಂಪನಿ ಅಂತ ಕರೀತಾರೆ. ಹೌದಾ. ಉಜ್ವಲ್ ಡಿಸ್ಕಾಮ್ ಅಶ್ಯೂರೆನ್ಸ್ ಕಂಪನಿ ಅಂತಿದೆ. ಇದೇನ್ ಮಾಡ್ತಾರೆ ಆಕ್ಚುಲಿ, ಯಾವೆಲ್ಲ ಒಂದು ಈ ಡಿಸ್ಕಾಮ್ ಕಂಪನಿ ಇರುತ್ತೆ ಅದಕ್ಕೆ ಒಂದು ಫಿನಾನ್ಷಿಯಲ್ ಹಣಕಾಸಿನ ನೆರವು ನೀಡುವಂತದ್ದು ಈ ಒಂದು ಉದಯ್ ಸ್ಕೀಮ್ ನ ಮುಖ್ಯ ಉದ್ದೇಶವಾಗಿದೆ. ಹೌದಾ. ಸೊ ಹಾಗಾಗಿ ಇದು ರಿಲೇಟೆಡ್ ಟು ದ ಎಲೆಕ್ಟ್ರಿಸಿಟಿ ಅಥವಾ ವಿದ್ಯುತ್ ಶಕ್ತಿ ಅಂತ ಕರಿತೀವಿ. ಜೊತೆಗೆ ನೋಡಿ ನಮ್ಮ ಕರ್ನಾಟಕ ಇದೆಯಲ್ಲ, ಒಂದು ಈ ಉದಯ್ ಡ್ಯಾಶ್ ಬೋರ್ಡ್ ಸ್ಕೀಮ್ ಬೋರ್ಡ್ ಅಲ್ಲಿ ಅಂತ ಆಕ್ಚುಲಿ ಕರ್ನಾಟಕ ಫಸ್ಟ್ ರ್ಯಾಂಕ್ ಅನ್ನು ಹೊಂದಿರುವಂತದ್ದಾಗಿದೆ ನಮ್ಮ ಕರ್ನಾಟಕ. ಅದೇ ರೀತಿ ಇನ್ನೊಂದು ಸ್ಕೀಮ್ ಮಾಡಿದರೆ ಇಂಟಿಗ್ರೇಟೆಡ್ ಪವರ್ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಕರೀತಾರೆ. ಇದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರೀತಾರೆ. ಓಕೆ. ಇದು ಕೂಡ ಆಕ್ಚುಲಿ ಅಂತಂದ್ರೆ ಅದಕ್ಕೆ ಟೆಕ್ನಾಲಜಿಯನ್ನ ಕೊಡುವಂತ ಒಂದು ಸ್ಕೀಮ್ ಅಂತ ಕರಿತೀವಿ. ಅದನ್ನ ಇಂಟಿಗ್ರೇಟೆಡ್ ಪವರ್ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಕರೀತಾರೆ. ಹೌದಾ. ಅದೇ ರೀತಿ ನೋಡಿ ಬೆಳಕು ಒಂದು ಸ್ಕೀಮ್ ಇದೆಯಲ್ಲ, ಇದು ನಮ್ಮ ರಾಜ್ಯ ಸರ್ಕಾರ ಮಾಡಿರುವಂತಹ ಸ್ಕೀಮ್ ಆಗಿದೆ 2021ರಲ್ಲಿ. ಇದರ ಮುಖ್ಯ ಉದ್ದೇಶ ಏನಂದ್ರೆ ನೋಡಿ, ಆಕ್ಚುಲಿ ಟು ಪ್ರೊವೈಡ್ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಟು ದ ಐಡೆಂಟಿಫೈಡ್ ಅನ್ಎಲೆಕ್ಟ್ರಿಫೈಡ್ ಹೌಸ್ ಹೋಲ್ಡ್ಸ್ ಮೇಲಿಂದ ರೂರಲ್ ಅಂತ ಕರೀತಾರೆ. ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಯಾವೆಲ್ಲ ಮನೆಗಳಿಗೆ ಇನ್ನೂ ಕೂಡ ವಿದ್ಯುತ್ ಶಕ್ತಿಯನ್ನ ಕೊಟ್ಟಿಲ್ಲೋ ಪೂರೈಸಲು ಅವರಿಗೆಲ್ಲ ಕೂಡ ಆಕ್ಚುಲಿ ವಿದ್ಯುತ್ ಶಕ್ತಿ ಕೊಡುವಂತದ್ದು ಈ ಸ್ಕೀಮ್ ನ ಮುಖ್ಯ ಉದ್ದೇಶ ಅಂತ ಕರೀತಾರೆ. ಅದನ್ನ ನಾವು ಬೆಳಕು ಅಂತ ಕರೀತಾರೆ. ಸೊ ಹಾಗಾಗಿ ಇದು ಕೂಡ ಎಲೆಕ್ಟ್ರಿಸಿಟಿ ಸಂಬಂಧಪಟ್ಟಂತ ಒಂದು ಯೋಜನೆ ಅಂತ ಕರಿತೀವಿ. ಜೊತೆಗೆ ಇನ್ನೊಂದು ಸ್ಕೀಮ್ ಮಾಡಿದ್ದಾರೆ ನೋಡಿ, ಅದು ಬಚತ್ ಲ್ಯಾಂಪ್ ಯೋಜನೆ ಅಂತ ಕರೀತಾರೆ.
ಯಾರು ಮಾಡಿದ್ದಾರೆ ಅಂದ್ರೆ ಆಕ್ಚುಲಿ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಅವರು ಆಕ್ಚುಲಿ ಈ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡಿದ್ದಾರೆ. ಅದೇ ರೀತಿ ಸೌರ ಮೇಲ್ಛಾವಣಿ ಅಥವಾ ಸೋಲಾರ್ ರೂಫ್ ಟಾಪ್ ಯೋಜನೆ ಅಂತಿದೆ, ಇದು ಕೂಡ ಆಕ್ಚುಲಿ ನಮಗೆ ಸಂಬಂಧಪಟ್ಟಂತಾಗಿದೆ. ಅದೇ ರೀತಿ ವಿದ್ಯುತ್ ಜಾಗೃತ ಯೋಜನೆ ಅಂತಿದೆ, ಇದು ಕೂಡ ಆಕ್ಚುಲಿ ನಮಗೆ ವಿದ್ಯುತ್ ಅನ್ನ ಯಾವ ರೀತಿ ಬಳಸಬೇಕನ್ನೋ ಬಗ್ಗೆ ಇರುವಂತಹ ಸ್ಕೀಮ್ ಆಗಿದೆ. ಸೊ ಹಾಗಾಗಿ ಇವೆಲ್ಲವೂ ಕೂಡ ರಿಲೇಟೆಡ್ ಟು ದ ವಿದ್ಯುತ್ ಶಕ್ತಿ ಅಥವಾ ಎಲೆಕ್ಟ್ರಿಸಿಟಿ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಯಾ. ನೆಕ್ಸ್ಟ್ ನೋಡ್ತಗೋಣ, ಗೃಹ ಜ್ಯೋತಿ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ. ಹೌದಾ, ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೇಳಿದರೆ ಆಪ್ಷನ್ ಎ ಸ್ಟೇಟ್ಮೆಂಟ್ ಏನ್ ನೋಡ್ತಗೋಣ, ಮಹಿಳೆಯರಿಗೆ ಮಾಸಿಕ 2,000 ರೂಪಾಯಿ ಆರ್ಥಿಕ ಬೆಂಬಲವನ್ನು ಕೊಡುವಂತದ್ದು ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಅಲ್ಲಿ ಕುಟೀರ ಜ್ಯೋತಿ, ಭಾಗ್ಯ ಜ್ಯೋತಿ, ಅಮೃತ ಜ್ಯೋತಿ ಇವೆಲ್ಲವೂ ಕೂಡ ಆಕ್ಚುಲಿ ಗೃಹ ಜ್ಯೋತಿಯ ಭಾಗವಾಗಿ ಕೊಟ್ಟಿದ್ದಾರೆ. ಅದೇ ರೀತಿ ಆಪ್ಷನ್ ಸಿ ಅಲ್ಲಿ 200 ಯೂನಿಟ್ಗಳವರೆಗೆ ಮನೆಗಳಿಗೆ ಉಚಿತ ವಿದ್ಯುತ್ ಕೊಟ್ಟಿದ್ದಾರೆ. ಹೌದಾ, ಸೊ ಆಪ್ಷನ್ ಅಲ್ಲಿ ಎ ಮತ್ತು ಬಿ ಮಾತ್ರ, ಬಿ ಮತ್ತು ಸಿ, ಎ ಬಿ ಸಿ ಮೇಲೆ ಯಾವ್ದು ಕೊಟ್ಟಿದ್ದಾರೆ. ಹೌದಾ, ನೋಡಿ ಇಲ್ಲಿ ಕೊಟ್ಟಿರೋದು ಯಾವುದು ಸರಿಯಾಗಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಮ್ಗೆ ಇಲ್ಲಿ ಆಪ್ಷನ್ ಬಿ ಕರೆಕ್ಟ್ ಆಗಿದೆ ಸ್ಟೇಟ್ಮೆಂಟ್, ಮತ್ತೆ ಸಿ ಕರೆಕ್ಟ್ ಆಗಿದೆ. ಹಾಗಾಗಿ ಆಪ್ಷನ್ ಬಿ 2 ಮತ್ತೆ ಬಿ ಅಂಡ್ ಸಿ ಮಾತ್ರ ಕರೆಕ್ಟ್ ಆಗಿರುತ್ತದೆ. ಹೌದಲ್ವಾ, ನೋಡಿ ಮಹಿಳೆಯರಿಗೆ 2,000 ಕೊಡ್ತಾರಲ್ಲ, ಅದೇನಂತ ಕರಿತೀವಿ ಆಕ್ಚುಲಿ ಅದನ್ನ ನಾವು ಗೃಹ ಲಕ್ಷ್ಮಿ ಅಂತ ಕರಿತೀವಿ, ನಾಟ್ ಗೃಹ ಜ್ಯೋತಿ ಅಲ್ವಾ. ಆ ಸ್ಕೀಮ್ ಅಂತ ಕರಿತೀವಿ ಆಕ್ಚುಲಿ ಗೃಹ ಲಕ್ಷ್ಮಿ ಅಂತ ಕರಿತೀವಿ, 2,000 ಕೊಡುವಂಥದ್ದು. ಹಾಗಾಗಿ ಇದು ಗೃಹ ಜ್ಯೋತಿ ಇದೆ, ಇಟ್ಸ್ ರಿಲೇಟೆಡ್ ಟು ದ ಎಲೆಕ್ಟ್ರಿಸಿಟಿ ಕೊಡುವಂಥದ್ದು ಅಲ್ವಾ. ಸೊ ಹಾಗಾಗಿ ನಮ್ಗೆ ಆಪ್ಷನ್ ಬಿ ಮತ್ತು ಸಿ ಅನ್ನು ಕರೆಕ್ಟ್ ಆಗಿದೆ ಅಂತ ಹೇಳ್ತೀವಿ. ನೋಡಿ ನಮ್ಗೆ ಗೃಹ ಜ್ಯೋತಿ ಅಂತ ಕರಿತೀವಲ್ವಾ, ಇದನ್ನ ಎನರ್ಜಿ ಡಿಪಾರ್ಟ್ಮೆಂಟ್ ದವರು ಈ ಸ್ಕೀಮ್ ಅನ್ನು ಲಾಂಚ್ ಮಾಡಿರುತ್ತದೆ. ಇದೇನ್ ಮಾಡ್ತಾ ಇದೆ, ಪ್ರತಿ ಮನೆಗೆ ಏನ್ ಮಾಡ್ತಾರೆ, ಸುಮಾರು ಮ್ಯಾಕ್ಸಿಮಮ್ ಆಗಿ 200 ಯೂನಿಟ್ಸ್ ಗಳನ್ನ ಫ್ರೀ ಎಲೆಕ್ಟ್ರಿಸಿಟಿ ಕೊಡ್ತಾ ಹೋಗುತ್ತೆ. ಜೊತೆಗೆ ಈ ಬರಕ್ಕಿಂತ ಈ ಸ್ಕೀಮ್ ಬರಕ್ಕಿಂತ ಮುಂಚೆ ನಮ್ಮ ರಾಜ್ಯದಲ್ಲಿ ಹಲವಾರು ಸ್ಕೀಮ್ಗಳಿದ್ದು. ಫಾರ್ ಎಕ್ಸಾಂಪಲ್ ಭಾಗ್ಯ ಜ್ಯೋತಿ ಇತ್ತು, ಕುಟೀರ ಜ್ಯೋತಿ ಇತ್ತು, ಅದೇ ರೀತಿ ಅಮೃತ ಜ್ಯೋತಿ ಇತ್ತು. ಇವೆಲ್ಲ ಏನ್ ಮಾಡಿದ್ದಾರೆ ಆಕ್ಚುಲಿ ಇದರಲ್ಲಿ ಸಬ್ಸ್ಯೂಮ್ ಮಾಡಿದ್ದಾರೆ, ಇದರಲ್ಲಿ ಮರ್ಜ್ ಮಾಡಿಬಿಟ್ಟಿದ್ದಾರೆ. ಸೊ ಪ್ರೆಸೆಂಟ್ ಆಗಿ ಓನ್ಲಿ ಒಂದಿದೆ, ಅದನ್ನ ಗೃಹ ಜ್ಯೋತಿ ಅಂತ ಕರಿತೀವಿ, ಅದಲ್ವಾ. ಸೊ ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ಮತ್ತು ಸಿ ಎರಡು ಕೂಡ ಕರೆಕ್ಟ್ ಆಗುತ್ತೆ. ಸೊ ಆಪ್ಷನ್ ಬಿ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಸೊ ಹಾಗಾಗಿ ಇದಿಷ್ಟು ಕ್ಲಾಸ್ ಆಗಿತ್ತು. ಮತ್ತೆ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಅಲ್ಲಿವರೆಗೆ ಈ ಒಂದು ಕ್ಲಾಸ್ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಮತ್ತೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಮತ್ತೆ ಮುಂದಿನ ಕ್ಲಾಸ್ಗಳು ಸಿಗ್ತಾ ಹೋಗೋಣ. ಥ್ಯಾಂಕ್ ಯು.